ಆದ್ರೆ ಇಲ್ಲಿ ಯಾಕೆ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಹಿಂದೂಗಳಲ್ಲಿ ಒಬ್ಬ ಒಕ್ಕಲಿಗ ಅಂತಾನೆ, ಒಬ್ಬ ಲಿಂಗಾಯತ ಅಂತ ಹೇಳ್ತಾನೆ, ಇನ್ನೊಂದು ಜಾತಿ ಅದು ಇದು ಅಂತ ಒಡೆದ ಆಳುವಂಥ ನೀತಿ ಪರಿಸ್ಥಿತಿ ಇದೆ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದೂನ ಮನೋಭಾವ ನಮ್ಮಲ್ಲಿಲ್ಲ. ಯಾಕಪ್ಪ ಅಂದರೆ ಹಿಂದೂ ಅನ್ನೋದು ಒಂದು ಬೃಹತ್ ಮರ ಇದ್ದಾಗೆ. ಮರದಲ್ಲಿರುವಂತಹ ಒಂದು ಕೊಡಲಿ ಕಾವು ಯಾವ ರೀತಿ ತನ್ನ ಬುಡವನ್ನು ಕಡ್ಕೊಳ್ಳುತ್ತೋ ಅದೇ ರೀತಿ ಹಿಂದೂಗಳಾದವರು ನಾವು ಕಡ್ಕೊತಾ ಇದೀವಿ, ಒಂದು ಕಡೆಯಿಂದ ಕಟ್ಕೊತಾ ಇದೀವಿ. ಇವತ್ತು ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ಖಂಡಿಸುವಂಥ ತಾಕತ್ತು ನಮ್ಮ ಹಿಂದೂ ಸಂಘಟನೆಗಳು ಬಂದು ಇಲ್ಲಿ ಕೂಗಾಡಿದ್ರು ಕೂಡ ಮನೆಯಿಂದ ಎದ್ದು ಬರುವಂಥ ಮನಸ್ಥಿತಿ ಇಲ್ಲ. ಇವತ್ತು ರಜಾ ಇದ್ರೂ ಕೂಡ ಜನಗಳಿಗೆ ಯಾಕೆ ಆ ರೀತಿ ಆಗ್ತಾ ಇದೆ? ಅದೇ ಸ್ಕೂಲಲ್ಲಿ ಬಾಂಬ್ ಬಿಟ್ಟಿದ್ದಾರೆ ಅಂತ ತಕ್ಷಣ ಇರೋ ಬರೋಲ್ಲ, ಬಾಯಿಲ್ ಬೀಜ ಬಿದ್ದರೋ ಥರ ಹೋಗಿ ಕರ್ಕೊಂಬರ್ತೀವಿ. ಅದೇ ಸ್ಕೂಲ್ಗಳು ಕಳಿಸ್ಕೊಡ್ತಾರೆ ಅಂಥದ್ದೇನು ಪರ್ಸೆಂಟೇಜ್ ಸ್ಕೂಲ್ಗಳು ಹೋಗೋದು. ನಾವು ಮಕ್ಕಳು ಬಂದ್ಬಿಟ್ಟು ಒಳಗೆ ಕೈ ಕಟ್ಕೆ ನಿಂತ್ಕೊಂತವೆ, ಹೊರಗೆ ನಾವು ಕೈ ಕಟ್ಕೆ ನಿಂತ್ಕೊಂತೀವಿ. ಈ ಕೈ ಕಟ್ಕೆ ನಿಂತ್ಕೊಂಡು ಗುಲಾಮಗಿರಿಯ ಪದ್ಧತಿಯನ್ನು ವ್ಯವಸ್ಥೆಯನ್ನು ಭಾಳ ಪರಿಪೂರ್ಣವಾಗಿ ಏರ್ಕೊಂಬಂದ್ರು. ಸ್ವತಂತ್ರ ಬಂದ 75 ವರ್ಷದಿಂದಲೂ ಕೂಡ ಅದೇ ಗುಲಾಮಗಿರಿ ಅಂತ ವ್ಯವಸ್ಥೆ ಇಟ್ಕೊಂಡು ಬಂದಿದ್ದಾರೆ. ಇವತ್ತು ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂದರೆ, ಎಜುಕೇಷನ್ ಫೀಲ್ಡಲ್ಲಿ ಬಂದಿರುವಂಥ ಜನನಾಗರಿಕ